ರಾಜಧಾನಿಯಲ್ಲಿ ನಿನ್ನೆ ದಾಖಲೆಯ ವರುಣನ ಅಬ್ಬರ. ಬೆಂಗಳೂರಿನ ಇತಿಹಾಸದಲ್ಲೇ ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಮಳೆ. ಬರೋಬ್ಬರಿ 110 ಮಿಲಿಮೀಟರ್ ಸುರಿದ ಮಳೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವು. ಗಂಭೀರ ಗಾಯಗೊಂಡ 3 ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮೃತಪಟ್ಟವರ ಕುಟುಂಬಕ್ಕೆ ಮೃತದೇಹಗಳ ಹಸ್ತಾಂತರ. ಬೋರಿಂಗ್ ದುರಂತ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರ ಭೇಟಿ. ಅಧಿಕಾರಿಗಳ ಬಳಿ ಮಾಹಿತಿ ಪಡೆದ ಶರಣಪ್ರಕಾಶ್ ಪಾಟೀಲ್, ಇಂಥ ದುರಂತ ಆಗಬಾರದಿತ್ತು ಅಂತ ಮರುಕ. ಸಿಎಂ ಗೃಹ ಕಚೇರಿ ಬಳಿಯೂ ಧರೆಗುರುಳಿದ ಮರ. ಪಕ್ಕದ ಗಾಲ್ಫ್ ಕ್ಲಬ್ನಿಂದ ಕೃಷ್ಣ ನಿವಾಸದ ಮೇಲೆ ಬಿದ್ದು ಅವಾಂತರ. ಮರದ ಜೊತೆ ಕಬ್ಬಿಣದ ಬೃಹತ್ ಕಂಬವೂ ಬಿದ್ದಿದ್ದು ತೆರವು ಕಾರ್ಯ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದ ಮರ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಅವಘಡ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಮರ ಬೀಳ್ತಾ ಇರುವ ದೃಶ್ಯ ಸೆರೆ. ಗುಡುಗು ಆಲಿಕಲ್ಲು ಸಹಿತ ಮಳೆಗೆ ಜೆಸಿ ರಸ್ತೆ ಬಳಿಯೂ ಮರ ಧರಾಶಾಹಿ. ರಾತ್ರಿ ಬಿದ್ದ ಮರ ಬೆಳಗಾದರೂ ತೆರವಾಗಿಲ್ಲ. ಸುಗಮ ವಾಹನ ಸಂಚಾರವೂ ಕಷ್ಟ. ಬೆಂಗಳೂರಿನ ಹಲವೆಡೆ ಉರುಳಿದ ಮರ. ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ರಸ್ತೆ ಸಂಚಾರ ಬಂದ್. ರಾಮಕೃಷ್ಣ ಆಶ್ರಮದ ಬಳಿಯೂ ಇದೇ ಸ್ಥಿತಿ. ಜೆಪಿ ನಗರದಲ್ಲಿ ನೆಕ್ಸಾನ್ ಕಾರಿನ ಮೇಲೆ ಬಿದ್ದ ಬೃಹದಾಕಾರದ ಮರ. ಬ್ರಿಗೇಡ್ ರೋಡ್ನ ಲೈಬ್ರರಿಗೆ ನುಗ್ಗಿದ ವರುಣ. 100 ಪುಸ್ತಕಗಳು ನೀರು ಪಾಲು. ಮಳೆ ನೀರು ಹೊರಹಾಕೋದಕ್ಕೆ ರಾತ್ರಿ ಇಡೀ ಸಿಬ್ಬಂದಿ ಪರದಾಟ. ಲಕ್ಷಾಂತರ ರೂಪಾಯಿ ನಷ್ಟ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರು. ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿದ್ದ 6 ಕಾರುಗಳಿಗೆ ಹಾನಿ. ವರುಣನ ಆಟಕ್ಕೆ ನಿವಾಸಿಗಳು ಕಂಗಾಲು. ಕೆಆರ್ ಸರ್ಕಲ್ನ ಅಂಡರ್ಪಾಸ್ನಲ್ಲಿ ಕೊಂಚವೂ ಕಡಿಮೆಯಾಗದ ನೀರು. 2023ರ ಸಾವಿನ ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಜಿಬಿಎ. ಕೆಆರ್ ಸರ್ಕಲ್ ಅಂಡರ್ಪಾಸ್ ದುರಸ್ತಿ ಮಾಡಿದ್ರೂ ನೋ ಯೂಸ್. ಮಳೆಗೆ ಕೆರೆಯಂತಾದ ಏರಿಯಾಗಳು. ಜಿಬಿ ಪಾಳ್ಯದಲ್ಲಿ ರಸ್ತೆಯಲ್ಲಿ ನಿಂತ ಅಪಾರ ಪ್ರಮಾಣದ ನೀರು. ವಾಹನಗಳ ಸಂಚಾರಕ್ಕೂ ತೊಂದರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಸಮುದಾಯವಾರು ಸಿಎಂ ಕೂಗು. ನಾಯಕತ್ವ ತಿಕ್ಕಾಟದ ಬೆನ್ನಲ್ಲೇ ದಲಿತ ಲಿಂಗಾಯತ ಸಿಎಂ ಧ್ವನಿ. ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯ ಮಂಡಿಸಲು ಸಿದ್ಧತೆ. ಕಾಂಗ್ರೆಸ್ನಲ್ಲಿ ದಲಿತ ಸಮಾವೇಶ ನಡೆಸುವುದಕ್ಕೆ ತೆರೆಮರೆ ಪ್ಲಾನ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಳಿ ಚರ್ಚೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ಲೆಕ್ಕಾಚಾರದಲ್ಲಿ ಸಿಎಂ ಆಪ್ತರ ಪಡೆ. ಪಂಚರಾಜ್ಯಗಳ ಫಲಿತಾಂಶದ ಮೇಲೆ ನಿಂತಿದೆ ರಾಜ್ಯ ರಾಜಕಾರಣ. 5 ರಾಜ್ಯಗಳ ಜನರು ಕೈ ಹಿಡಿದ್ರೆ ಮಾತ್ರ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ. ಇಲ್ಲವಾದರೆ ಸಿಎಂ ಬದಲಾವಣೆ ಡೌಟ್ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ. ಅಲ್ಪಸಂಖ್ಯಾತರ ಕಾಲೋನಿಗಳನ್ನು 600 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆ. ಮಹತ್ವ ಪಡೆದಿರುವ ಸರ್ಕಾರದ ನಿರ್ಧಾರ. ಹಳೆ ದ್ವೇಷಕ್ಕೆ ಸ್ನೇಹಿತನ ರೂಮಿಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ. ಲಾಂಗು ಮಚ್ಚುಗಳಿಂದ ದಾಳಿ ಮಾಡಿ ವಿಡಿಯೋ ರೆಕಾರ್ಡ್. ಬ್ಯಾಡರಹಳ್ಳಿ ಪೊಲೀಸರಿಂದ ಆರೋಪಿಗಳು ಅರೆಸ್ಟ್. ಕೊಪ್ಪಳದಲ್ಲಿ ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ. ಭಕ್ತರ ಕಾಣಿಕೆಯಲ್ಲಿ ಮತ್ತೆ ಹೆಚ್ಚಳ. ಬರೋಬ್ಬರಿ 91,96,760 ರೂಪಾಯಿ ಸಂಗ್ರಹ. ಯುದ್ಧದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಚರ್ಚೆ. ದೂರವಾಣಿ ಮೂಲಕ 90 ನಿಮಿಷಗಳ ಕಾಲ ಮಾತುಕತೆ. ಕುತೂಹಲ ಮೂಡಿಸಿದ ಉಭಯ ನಾಯಕರ ಚರ್ಚೆ. ದೇಶಾದ್ಯಂತ ಕೆಡಿ ಸಿನಿಮಾ ರಿಲೀಸ್. ಮೊದಲ ಶೋ ನೋಡಿದ ಫ್ಯಾನ್ಸ್ಗಳಿಂದ ಬಹುಪರಾಕ್. ಗಂಡನ ಆಕ್ಷನ್ ನೋಡಿ ಧ್ರುವ ಸರ್ಜಾ ಪತ್ನಿ ಫುಲ್ ಖುಷ್. ಐಪಿಎಲ್ನಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಫೈಟ್. ಗೆದ್ದು ಅಗ್ರಸ್ಥಾನಕ್ಕೇರಲು ರೆಡ್ ಆರ್ಮಿ ಕಣ್ಣು. ಸೇಡಿನ ಸಮರ ಗೆಲ್ಲೋದಕ್ಕೆ ಗುಜರಾತ್ ಟೈಟನ್ಸ್ ಪಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.